Franshi, bye. Bye. येलो कलर ही होता था तुझे कैसे फोकस करेगा सर ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಅವತ್ತಿನ ಫಸ್ಟ್ ಸ್ಕೂಲ್ ಡೇ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಎದ್ದಿದ್ದೆ. ನನ್ನ ಮಗಳಿಗೆ ಪ್ರೀತಿಯಿಂದ ಮುದ್ದು ಮಾಡಿ ಎಬ್ಬರಿಸಿ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಕ್ಸೈಟೆಡಿಂದ ಸ್ಕೂಲಿಗೆ ರೆಡಿ ಆಯಿತು ಪ್ರಾಂಶಿ ಜೊತೆ ನಾನು, ಯುವಾನ್ ಮತ್ತು ಅವರಪ್ಪ ಎಲ್ಲರೂ ರೆಡಿಯಾಗಿ ಫುಲ್ಲು ಎಕ್ಸೈಟ್ಮೆಂಟ್ ಅಂದರೆ ಫುಲ್ ಎಕ್ಸೈಟ್ಮೆಂಟ್, ಅಷ್ಟು ಎಕ್ಸೈಟ್ಮೆಂಟು. ಬಟ್ ಒಳಗೊಳಗಡೆ ತುಂಬ ಭಯ ಆಗ್ತಾಯಿತ್ತು. ಬಿಕಾಸ್ ಪ್ರಾಂಶಿ ಹುಟ್ಟಿದಾಗಿಂದನೂ ನಾನು ಪ್ರಾಂಶಿನ ಬಿಟ್ಟು ಇರಲಿಲ್ಲ. ಒಂಥರ ಹಾರ್ಡ್ ಫೀಲ್ ಅದು. ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಐ ಫೀಲ್ ಎಲ್ಲ ಅಮ್ಮಂದಿರಿಗೂ ಆ ಫೀಲ್ ಆಗೇ ಇರುತ್ತೆ ಅನಿಸುತ್ತೆ. ಬಟ್ ನನಗೆ ಏನೋ ಗೊತ್ತಿಲ್ಲ, ತುಂಬ ಓವರ್ ಸೆಂಟಿ ಆಗಿಬಿಟ್ಟಿದ್ದೇನೋ ಅಂತ ಅನ್ನಿಸ್ತು. ಇದೇನೋ ಗೊತ್ತಿಲ್ಲ ನನಗೆ. ಪ್ರಾಂಶಿ ಅಂದರೆ ಶೀ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ನನಗೆ ತುಂಬ ಪ್ಯಾಂಪರ್ ಮಾಡ್ತಾಳೆ, ತುಂಬ ಪ್ರೀತಿ ಮಾಡ್ತಾಳೆ, ತುಂಬ ಕೇರ್ ಮಾಡ್ತಾಳೆ ಪ್ರಾಂಶಿ. ಸೊ ಹಾಗಾಗಿ ಮಗಳು ಅನ್ನೋದಕ್ಕಿಂತ ಶೀ ಈಸ್ ಲೈಕ್ ಮೈ ಸೆಕೆಂಡ್ ಮದರ್. ಸೊ ಎದ್ದು ರೆಡಿ ಆಗ್ತಾಯಿದ್ವಿ. ಪ್ರಾಂಶಿ ರೆಡಿ ಆಗೋದಕ್ಕೆ ಮುಂಚೆನೇ, ಊಟ ತಿನ್ನೋದಕ್ಕೆ ಮುಂಚೆನೇ ಬ್ಯಾಗ್ ಹಾಕ್ಕೊಂಡು ರೆಡಿ ಆಗ್ತಾಯಿದ್ಲು. ನನ್ನ ಮಗ ಅಂತೂ ನಾನೇನು ಕಮ್ಮಿ ಇಲ್ಲ, ಅಕ್ಕನ ಜೊತೆ ನಾನು ರೆಡಿ ಆಗ್ತಾಯಿದ್ದೀನಿ ಅನ್ನೋ ಥರ ರೆಡಿ ಆಗ್ತಾ ಇದ್ದ. ತುಂಬ ತುಂಟಾಟ ತರಲೆ ಮಾಡಿಕೊಂಡು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದರು. ಅವ್ರು ಆ್ಯಕ್ಚುಲಿ ಅವ್ರ ಕಸಿನ್ಸ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರು. ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ನಾನು ಬರ್ತೀನಿ ಫಸ್ಟ್ ಡೇ ಅಂತ ಹೇಳ್ಬಿಟ್ಟು ಅವರು ಬೇಗ ಬಂದು ಮಗಳಿಗೆ ಶೂ ಹಾಕಿದ್ರು, ರೆಡಿ ಮಾಡಿದ್ರು. ಶೂ ಹಾಕಬೇಕಾದ್ರೆ ಲೆಫ್ಟ್ದು ಶೂ ರೈಟಿಗೆ, ರೈಟ್ ಶೂ ಲೆಫ್ಟಿಗೆ ಹಾಕಿದ್ರು. ಆಮೇಲೆ ಮತ್ತೆ ತೆಗೆದು ನಾನು ಸರಿಯಾಗಿ ಹಾಕಿದೆ. ಪ್ರಾಂಶಿ ಹೇಳ್ತಾ ಇದ್ಲು, ಅಪ್ಪ ಹೆಂಗೆ ಹಾಕಿದ್ಯಾ, ಟೈಟಾಗಿದೆ ಶೂ ಅಂತ ಹೇಳಿಬಿಟ್ಟು. ಆಮೇಲೆ ಪ್ರಾಂಶಿ, ಅಮ್ಮ ನನಗೆ ಬುಕ್ ಬೇಕು, ಖಾಲಿ ಬ್ಯಾಗ್ ನಾನು ತೊಗೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು ಬುಕ್ ಇರಿಸ್ಕೊಂಡು ಬಾಯ್ ಅಮ್ಮ ಅಂತ ಫ್ಲೈಯಿಂಗ್ ಕಿಸ್ ಎಲ್ಲ ಮಾಡಿ ಮಿಸ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಹಿಂದೆ ತಿರುಗೂ ನೋಡಿಲ್ಲ, ಹಾಗೆ ಹೋಗ್ತಾ ಇದ್ಲು ಪ್ರಾಂಶಿ. ಸೊ ನನಗಂತೂ ಅಷ್ಟು ಧೈರ್ಯವಾಗಿ ನಾನು ಬಿಟ್ಟು ಬಂದೆ. ಆದರೆ ಕಾರಲ್ಲಿ ಹತ್ತಿ ಕೂತ್ಕೊಂಡಿದ್ದೆ. ನನಗೆ ಏನೋ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇದ್ದೀನಿ. ಕೈಯಲ್ಲಿ ಯುವಾನ್ ಇದ್ದಾನೆ. ಯುವಾನು ಅಷ್ಟು ಇದೇ ಆಗ್ತಾಯಿಲ್ಲ. ನಾನು ಪ್ರಾಂಶಿನ ಬಿಟ್ಟಿದ್ದೀನಿ, ಜೊತೇಲಿರೋ ಮಗುಗಿಂತ ಪ್ರಾಂಶಿನ ಬಿಟ್ಟಿದ್ದೀನಲ್ಲ ಅನ್ನೋ ಫೀಲು. ಬೇಗ 15-20 ಮಿನಿಟ್ಸ್ ಬೇಗ ಹೋಗಿ ಪ್ರಾಂಶಿನ ಕರ್ಕೊಂಬರೋದಕ್ಕಂತ ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಪ್ರಾಂಶಿ ಬಂದಿದ್ದೆ, ಅಮ್ಮ ಅಂತ ತಪ್ಕೊಂಡ್ಲು. ಎಷ್ಟು ಖುಷಿ ಆಯ್ತಂದರೆ, ಪ್ರಾಂಶಿ ಹುಟ್ಟಿದಾಗ ಫಸ್ಟ್ ಟೈಮ್ ನಾನು ಪ್ರಾಂಶಿನ ನೋಡಿದಾಗ ಎಷ್ಟು ಖುಷಿಯಾಗಿತ್ತು. ಪ್ರಾಂಶಿ ಸ್ಕೂಲಿಂದ ಬರಬೇಕಾದ್ರೆ ಜೋರಾಗಿ ಹಗ್ ಮಾಡಿ ಅಮ್ಮ ಅಂತ ಖುಷಿಯಾಗಿ ಬಂದಿದ್ದು. ನನಗೆ ಅಷ್ಟೇ ಖುಷಿ ಆಯಿತು. ಹೇಗಿತ್ತು ಸ್ಕೂಲು? ಇದ್ದೇ ತಡ, ಅಮ್ಮ ಸೂಪರಾಗಿತ್ತು, ಹಾಗಿತ್ತು ಹಿಂಗಿತ್ತು, ಇದು ಮಾಡಿದೆ ಅದು ಮಾಡಿದೆ, ಇವ್ರ ಫ್ರೆಂಡ್ ಆದರು ಅವ್ರ ಫ್ರೆಂಡ್ ಆದರು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ಲು. ಬಂದಿದ್ದೆ ಪಾಪ ಡೀಸೆಂಟಾಗಿ ಶೂ ತೆಗ್ದಿಟ್ಟು ಅವ್ರ ತಮ್ಮನ ಜೊತೆ, ಯುವಾನ್ ಬಾಯಲ್ಲಿ ನಿನಗೇನೋ ಹೇಳ್ತೀನಿ, ನಾನು ಅಲ್ಲಿ ಹಿಂಗೆ ಆಟ ಆಡಿದೆ, ಇಲ್ಲಿ ಹಂಗೆ ಆಟ ಆಡಿದೆ, ನಾನು ಸ್ಕೂಲ್ಗೆ ಹೋಗಿದ್ದೆ ಅಂತ ಫುಲ್ ಎಕ್ಸೈಟ್ಮೆಂಟಾಗಿ ಸ್ಕೂಲಲ್ಲಿ ನಡೆದಿದ್ದನ್ನೆಲ್ಲ ಪಾಪ ಯುವಾನಿಗೆ ಹೇಳ್ತಾ ಇದ್ಲು ಪ್ರಾಂಶಿ. ಯುವಾನ್ಗೇನು ಅರ್ಥ ಆಗ್ತಿಲ್ಲ, ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಖುಷಿಯಾಗಿ ಓಡಾಡ್ತಿದ್ದ. ಅಕ್ಕ ಬ್ಯಾಗಲ್ಲಿ ಏನೇನೋ ತೆಗಿತಿದ್ದಾಳಲ್ಲ ಮ್ಯಾಜಿಕ್ ಬ್ಯಾಗ್ ಥರ ಅಂತ ನೋಡ್ತಾ ಇದ್ದ. ಲಂಚ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನಾನು, ಇದು ತಿಂದೆ ಅಮ್ಮ ಅದು ತಿಂದೆ ಅಮ್ಮ ಅಂತ ತೋರಿಸ್ತಾ ಇದ್ಲು ಪ್ರಾಂಶಿ. ಎಲ್ಲ ತಿಂದ, ಚೆನ್ನಾಗಿತ್ತಾ ಅಂತ ಕೇಳಿದ್ದಕ್ಕೆ ಹ್ಞೂ ಅಂದ್ಲು. ಆಮೇಲೆ ಏನು ಕೊಟ್ಟರು ಸ್ಕೂಲಲ್ಲಿ ಅಂದಕ್ಕೆ ಎರೇಸರ್ ಕೊಟ್ರಂತೆ ಸ್ಕೂಲಲ್ಲಿ, ಅವ್ರ ಮ್ಯಾಮು ಅಳ್ತಿದ್ಲು ಅಂತ ಹೇಳಿ. ಆಮೇಲೆ ಸ್ವಲ್ಪ ಪ್ರೀತಿಯಿಂದ ಮುದ್ದು ಮಾಡಿ ಪ್ರೀತಿ ತುಂಬ ಪ್ರೀತಿ ತೋರಿಸಿ, ಮತ್ತು ನಾಳೆನೂ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಅಂದಿದ್ದಕ್ಕೆ ಹ್ಞೂ ಅಮ್ಮ ಸ್ಕೂಲ್ಗೆ ಹೋಗ್ತೀನಿ, ನಾನು ಇನ್ಮೇಲೆ ಡೈಲಿ ಹೋಗ್ತೀನಿ, ರಾತ್ರಿನೂ ಹೋಗ್ತೀನಿ ಅಂತ ಹೇಳ್ತಿದ್ಲು ಪ್ರಾಂಶಿ. ರಾತ್ರಿ ಸ್ಕೂಲ್ ಇರಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿದೆ. ಇಲ್ಲ ನಾನು ರಾತ್ರಿನೂ ಹೋಗಬೇಕು ಅಂತ ಹೇಳ್ತಿದ್ಲು ಪ್ರಾಂಶಿ. ಆಮೇಲೆ ನೀರು ಕುಡಿದೆ ಅಮ್ಮ, ಅವ್ರ ಫ್ರೆಂಡ್ ಆದರು ಇವ್ರ ಫ್ರೆಂಡ್ ಆದರು ಅಂತ ಮತ್ತೆ ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಪ್ರಾಂಶಿ. ಸೊ ಚೆನ್ನಾಗಿ ಇವತ್ತು ಸ್ಕೂಲ್ಗೆ ಹೋಗಿ ಬಂದಿದ್ದಕ್ಕೆ ನನಗೆ ಹೋಮ್ವರ್ಕ್ ಬರೆಸ್ಬೇಕು ಅಂತ ಹೇಳ್ಬಿಟ್ಟು ಬುಕ್ ಇಟ್ಕೊಂಡು ABCD ಬರೆಯೋದಕ್ಕೆ ಕೂತ್ಕೊಂಡಿದ್ಲು ಪ್ರಾಂಶಿ. ಸ್ಕೂಲಲ್ಲಿ ಏನಮ್ಮ ಬರ್ಸಿದ್ರು ಅಂತ ಕೇಳಿದ್ದಕ್ಕೆ ಇದನ್ನೇ ಅಮ್ಮ ಬರ್ಸಿದ್ದು ಅಂತ ತೆಗೆದು ತೋರಿಸಿದ್ಲು. ಕೋಳಿ ಮೊಟ್ಟೆ ಬರೆದಿದ್ಲು.
ಸೂಪರಾಗಿದೆಯಮ್ಮ ಬಾ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ABCD ಬರೆಸ್ತಾ ಇದ್ದೆ. ಯುವಾನಂತೂ ಫುಲ್ ಗಲಾಟೆ, ನಾನು ಬರಿತೀನಿ ಅಕ್ಕ ಮಾತ್ರನ ಬರೆಯೋದು ಅನ್ನೋ ಥರ ಬರ್ತಿದ್ದ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.